ಜೋಗಿ ಪ್ರೇಮ್ ಅವರು ಕ್ಷಮೆ ಕೇಳಿದ್ದಾರೆ. ಅವರು ಬರೆದಿದ್ದು ಡಬಲ್ ಮೀನಿಂಗ್ ಅನ್ನೋದನ್ನು ಮೋಸ್ಟ್ಲಿ ಹೀಗೆ ಒಪ್ಕೊಂಡ್ರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ಥರದ ಹಾಡುಗಳು ಬೇಕಿತ್ತಾ ಅನ್ನುವಂಥ ಪ್ರಶ್ನೆ ಯಾಕೆ ಬರುತ್ತೆ ಅಂತಂದರೆ, ಒಳ್ಳೆಯ ಹಾಡುಗಳನ್ನು ಬರೆದಂತಹ ಒಬ್ಬ ರೈಟರ್ ಸಹಜವಾಗಿ ಈ ಥರ ತಪ್ಪು ಮಾಡಿದಾಗ ಅದು ಹೆಚ್ಚು ಗಮನಕ್ಕೆ ಬರುತ್ತೆ. ಅಂದರೆ ಒಂದು ರೀತಿ ಬಿಳೆ ಹಾಳೆ ಮೇಲೆ ಒಂದು ಚಿಕ್ಕೆ ಇದ್ದರೆ ಯಾವ ಥರ ಕಾಣುತ್ತಲ್ವ, ಹಾಗೆ ಆಗಿದೆ ಅಂತ ನನಗನ್ಸುತ್ತೆ ವೈಯಕ್ತಿಕವಾಗಿ. ಈ ಹಾಡನ್ನು ಕೇಳಿದಾಗ ನಿಮ್ಗೆ ಎಲ್ಲೂ ಅದು ಎಣ್ಣೆ ಬಾಟ್ಲ್ ಅನಿಸಲ್ಲ. ಅದು ಏನು ಫೀಲ್ ಕೊಡುತ್ತಲ್ಲ ಅದೇ ಫೀಲಿಂಗ್ ಇದೆ. ನಡುವ ಅನ್ಸೋಕ್ಕೆ ಶುರು ಆಗುತ್ತೆ, ಇದು ಎಣ್ಣೆ ಬಗ್ಗೆ ಇವರು ಹೇಳ್ತಿದ್ದಾರೆ ಅಂಥೇಳಿ. ಸೊ ಎಲ್ಲೇ ಒಂದು ಕಡೆ ಈ ಲಿರಿಕ್ಸಲ್ಲಿ ಬಾಟಲ್ ಅಂತ ಹಾಕಿದರೆ ಮುಗಿದೋಗ್ಬಿಡ್ತಿತ್ತೇನೋ ಅಂಥೇಳಿ ಅದು ಫೀಲಿಂಗು ಅಥವಾ ಆ ಒಂದು ಭಾವನೆ ಜೋಗಿ ಪ್ರೇಮ್ ಅವ್ರಿಗೂ ಕೂಡ ಈಗ ಬಂದಿರುವಂಥದ್ದು. ಅದಕ್ಕೆ ಕ್ಷಮೆ ಕೇಳಿದರು ಅನ್ನುವಂಥ ವಿಚಾರ ಈಗ ಎಲ್ಲರಿಗೂ ಗೊತ್ತಾಗಿರುವಂಥದ್ದೇ. ಸೊ ಇನ್ನೊಂದು ತುಂಬ ಕಾನ್ಫಿಡೆಂಟಾಗಿ ತುಂಬ ಧೈರ್ಯದಿಂದ ಹೇಳಿರುವಂಥದ್ದು ಏನಪ್ಪ ಅಂದರೆ, ಈ ಹಾಡನ್ನು ಮತ್ತೆ ಬರಿತೀನಿ, ಮತ್ತೆ ನಿಮ್ಮ ಮುಂದೆ ಬರ್ತೀನಿ, ಮತ್ತೆ ನಿಮ್ಮ ಮುಂದೆ ಈ ಹಾಡನ್ನು ಇಡ್ತೀನಿ ಅನ್ನುವಂಥದ್ದು. ಆದರೆ ಪ್ರಶ್ನೆ ಏನಂತಂದರೆ, ಅದೇ ಹಾಡಿಗೆ ಲಿರಿಕ್ಸ್ ಬರೀತಾರ, ಅಂದರೆ ಇರುವ ವಿಡಿಯೋಗೆ ಲಿರಿಕ್ಸ್ ಬರೀತಾರ, ಬೇರೆದವ್ರನ್ನ ಹಾಡಿಸ್ತಾರ, ಅಥವಾ ಇಡೀ ಹಾಡನ್ನೇ ಬೇರೆ ಥರ ಮತ್ತೊಮ್ಮೆ ಶೂಟ್ ಮಾಡ್ತಾರ, ರೀಶೂಟ್ ಮಾಡ್ತಾರ ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕಂದರೆ ಇರುವ ಹಾಡಿಗೆ ಬೇರೆ ಸಾಹಿತ್ಯ ಬರೆದಾಗ ಲಿಪ್ ಸಿಂಕ್ ಆಗಲ್ಲ ಅದು ಪ್ರಾಕ್ಟಿಕಲಿ. ಸೊ ಇವ್ರು ಏನು ಮಾಡ್ತಾರೆ ಅನ್ನೋಂಥ ಪ್ರಶ್ನೆ. ಹಾಗೆಯೇ KVN ಸಂಸ್ಥೆ ಈ ಒಂದು ಮತ್ತೊಂದು ವೆಚ್ಚಕ್ಕೆ ರೆಡಿ ಆಗಿದೆಯಾ ಅನ್ನುವಂಥ ಪ್ರಶ್ನೆ. ಸೊ ಇದೆಲ್ಲ ಪ್ರಶ್ನೆಗಳ ನಡುವೆ ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ನೋರಾ ಕೂಡ ಅವರೇ ನಾನು ಹೇಳಿದೆ ಅವ್ರಿಗೆ ಅನ್ನೋ ಅರ್ಥದಲ್ಲಿ ಜೋಗಿ ಪ್ರೇಮ್ ಅವ್ರ ಮೇಲೆ ಎತ್ತಿ ಹಾಕಿರುವಂಥದ್ದು. ಹಾಗೆಯೇ ಹಿಂದಿ ರೈಟರು ಕೂಡ ಅದನ್ನು ಅವ್ರ ಮೇಲೆ, ಅಂದರೆ ಜೋಗಿ ಪ್ರೇಮ್ ಮೇಲೆ ಎತ್ತಿ ಹಾಕಿರುವಂಥದ್ದು. ಸೊ ಅದನ್ನು ಕೂಡ ಸ್ವೀಕರಿಸಿರುವಂಥ ಜೋಗಿ ಪ್ರೇಮ್ ಅವರು ಈಗ ಯಾರ್ಯಾರು ಟೀಕಿಸ್ತಾರಲ್ಲ, ಸೊ ಅವ್ರಿಗೂ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳಿದ್ದಾರೆ. ಸೊ ಒಟ್ಟಾರೆ ಈ ಹಾಡಿನ ಸಂಚಲನ ಈ ಥರ ಆಗಿದೆ. ಸೊ ಎಂಡು ಆಯ್ತಾ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಇಷ್ಟು ಸದ್ಯಕ್ಕೆ ಜೋಗಿ ಪ್ರೇಮ್ ಅವರು ಮತ್ತೆ ಹಾಡನ್ನು ಬರೀತಾರಂತೆ. ಧನ್ಯವಾದಗಳು.